ಆಹಾರ ಗುಣಮಟ್ಟ ಕಳಪೆಯಾಗಿದೆ ಎಂದು ಗ್ರಾಹಕರೊಬ್ಬರ ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಮತ್ತು ಜಿಲ್ಲಾ ಆಹಾರ ಸುರಕ್ಷತಾಧಿಕಾರಿಗಳು ಆಗಸ್ಟ್ 15ರ ಶನಿವಾರ ಮಂಗಳೂರು ನಗರದ ಕೆಎಸ್ ರಾವ್ ರಸ್ತೆಯಲ್ಲಿರುವ ಬಹುರಾಷ್ಟ್ರೀಯ ಸಂಸ್ಥೆಯೊಂದರ ಆಹಾರ ಮಳಿಗೆಗೆ ದಾಳಿ ನಡೆಸಿದ್ದಾರೆ. ನಗರದ ನಿವಾಸಿಯೊಬ್ಬರು ಈ ಔಟ್ಲೆಟ್ನಿಂದ ಚಿಕನ್ ಪೆರಿ ಪೆರಿ ಆರ್ಡರ್ ಮಾಡಿದ್ದು ಆ ಮಾಂಸ ಕೆಟ್ಟು ಹೋಗಿರುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರ ಗಮನಕ್ಕೆ ತಂದಿದ್ದಾರೆ. ಸಚಿವರ ಸೂಚನೆ ಮೇರೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಮತ್ತು ಜಿಲ್ಲಾ ಆಹಾರ ಸುರಕ್ಷತಾಧಿಕಾರಿ ಪ್ರವೀಣ್ ಅವರು ಈ ಆಹಾರ ಮಳಿಗೆಗೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಮಾಂಸದ ಮಾದರಿ ಸಂಗ್ರಹಿಸಿ ಮೈಸೂರಿನ ಆಹಾರ ತಪಾಸಣಾ ಲ್ಯಾಬೊರೇಟರಿಗೆ ಕಳುಹಿಸಲಾಗಿದೆ. ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಚಿಕನ್ ಸ್ವಲ್ಪ ಹಾಕಿದ್ದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ ಹಾಗೂ ವಾಸನೆ ಬಂದಿರುವುದು ಸಹ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಈ ಬಗ್ಗೆ ನಾವು ಆಹಾರ ಮಾದರಿಯ ಸ್ಯಾಂಪಲ್ಗಳನ್ನು ಫುಡ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಆಹಾರ ಪರೀಕ್ಷಣಾ ಪ್ರಯೋಗಾಲಯಕ್ಕೆ ಕಳಿಸೋದಕ್ಕೋಸ್ಕರ ಸ್ಯಾಂಪಲ್ ತೆಗೆದುಕೊಂಡಿದ್ದು ಚಿಕನ್ ನಾವು ಪರೀಕ್ಷಿಸಿ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳಿದೆಯಾ ಅಥವಾ ಇನ್ನೇನಾದರೂ ಸಮಸ್ಯೆಗಳಿದೆಯಾ ಅಂತ ನೋಡೋದಕ್ಕೋಸ್ಕರ ಆಹಾರ ಮಾದರಿ ಸಂಗ್ರಹಿಸಿ ಈಗ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಇದರಿಂದ ಏನು ನಮಗೆ ಈಗ ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಆಧಾರದಲ್ಲಿ ಅಲ್ಲಿ ಸರಿಯಾದ ಸಂಗ್ರಹಣೆ ಆಗ್ತಾ ಇದೆಯಾ ಇಲ್ವಾ, ಚಿಕನ್ ಸರಿಯಾಗಿ ಒಳ್ಳೆಯ ಕ್ವಾಲಿಟಿ ಗುಣಮಟ್ಟದ ಚಿಕನ್ ಬಳಕೆ ಮಾಡ್ತಾ ಇದ್ದಾರಾ ಅಥವಾ ಇನ್ನಿತರ ಮಾಂಸ ಆಹಾರವನ್ನು ಸರಿಯಾಗಿ ಬೇಯಿಸ್ತಾ ಇದ್ದಾರಾ, ಸರಿಯಾಗಿ ಎಣ್ಣೆಯಲ್ಲಿ ಒಳ್ಳೆಯ ಗುಣಮಟ್ಟದ ಎಣ್ಣೆ ಬಳಸ್ತಾ ಇದ್ದಾರೆ, ಇನ್ನಿವೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಅವರಿಗೆ ಈಗ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಅದಕ್ಕೆ ಅವರ ಉತ್ತರ ಕೊಟ್ಟು ಅದರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಹಾಗೂ ಪ್ರಯೋಗಾಲಯದ ವರದಿ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಹಾಗೆ ನಮ್ಮಲ್ಲಿರುವಂತಹ ADC ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಲಿಕ್ಕೆ ನಾವು ನಿರ್ಧಾರ ತಗೊಳ್ತೀವಿ. ಪರಿಶೀಲನೆ ವೇಳೆ ಸುಮಾರು 4 ತಿಂಗಳ ಹಿಂದೆ ಪ್ಯಾಕೇಜ್ ಮಾಡಲಾಗಿದ್ದ ಚಿಕನ್ ಪತ್ತೆಯಾಗಿದೆ. ಮಳಿಗೆಯಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಸಂಸ್ಥೆಗೆ ನೋಟಿಸ್ ನೀಡಲಾಗಿದ್ದು ತಾತ್ಕಾಲಿಕವಾಗಿ ಬೀಗ ಜಡಿಯಲಾಗಿದೆ. ನೀವು ಈಗ ಪರಿಶೀಲನೆ ಮಾಡುವಾಗ ತುಂಬಾ ಹಳೆಯದಾದ ಚಿಕನ್ ಸಿಕ್ಕಿತ್ತು, ಅದು ಎಷ್ಟು ಸಮಯ ಆಯ್ತು ಏನು? ಈಗ ಅಲ್ಲಿ ಈಗ ತೆಗೆದಂಥ ಸ್ಯಾಂಪಲ್ಗಳಲ್ಲಿ 3ನೇ ತಿಂಗಳು 4ನೇ ತಿಂಗಳು ಮಾರ್ಚ್ ಏಪ್ರಿಲಲ್ಲಿ ಪ್ಯಾಕೆಟ್ ಮಾಡಿದಂಥ ಅಂದರೆ ಮಾರ್ಚ್ ಏಪ್ರಿಲ್ ಪ್ಯಾಕೇಜ್ ಮಾಡಿದಂಥ ಫುಡ್ ಸಿಕ್ಕಿದೆ. ಅಂದರೆ 4 ತಿಂಗಳ ಹಿಂದಿದ್ದು. ಅವರ ಪ್ರಕಾರ ಅವರನ್ನು ಶೆಲ್ಫ್ ಲೈಫ್ ಇನ್ನೂ 6 ತಿಂಗಳ ಮೇಲೆ ಅದರಲ್ಲಿ ಇದೆ ಅಂತ ಅವರು ಸಮಾಜೇಶನ ನೀಡುತ್ತಾರೆ. ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ನಿಯಮಗಳ ಉಲ್ಲಂಘನೆ ದೃಢಪಟ್ಟಲ್ಲಿ ADC ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. So,